ಭದ್ರಾವತಿಯ ಪಂಚಾಯಿತಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ. ಭದ್ರಾವತಿಯ ಬಿಳಿಕೆ ಗ್ರಾಮ ಪಂಚಾಯಿತಿ ನವಲೆಬಸಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳ ಜರುಗಿಸಿ ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬ ಸಮೇತರಾಗಿ ಧರಣಿ ಸತ್ಯಾಗ್ರಹ. ಭದ್ರಾವತಿ ತಾಲೂಕಿನ ಬಿಳಿಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಲೆಬಸಾಪುರ ಗ್ರಾಮದಲ್ಲಿ ಕುಂಟ ವೆಂಕಟಪ್ಪ ಬಿನ್ ಗುರುವೆ ರವರ ಹೆಸರಿನಲ್ಲಿ ಖಾತೆ ನಂಬರ್ 52ರಲ್ಲಿ ನಿವೇಶನ ಇದ್ದು, ಅದೇ ಬಿಳಕಿ ಗ್ರಾಮದ ನಿವಾಸಿಯಾದ ಲೇಟ್ ಬಸಪ್ಪ ಎಂಬುವರ ಹೆಸರಿನಲ್ಲಿ ಖಾತೆ ಇದೆ ಎಂದು ಪೌತಿ ಖಾತೆ ಮಾಡಿಸದೆ ಮನೆಯನ್ನು ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಬಿಳಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಅನೇಕ ಬಾರಿ ಮನವಿ ಮಾಡಿದರೂ ಸಮಸ್ಯೆಯನ್ನು ಬಗೆಹರಿಸದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಖಂಡಿಸಿ ನಮ್ಮ ಅಜ್ಜನ ಹೆಸರಿನ ದಾಖಲೆಯ ಪ್ರಕಾರ ನಮ್ಮ ಸ್ವತ್ತನ್ನು ನಮಗೆ ದೊರಕಿಸಿಕೊಡಬೇಕೆಂದು ಭದ್ರಾವತಿಯ ತಾಲೂಕು ಪಂಚಾಯಿತಿಯ ಮುಂಭಾಗದಲ್ಲಿ ನ್ಯಾಯ ಒದಗಿಸಬೇಕೆಂದು ಕುಟುಂಬ ಸಮೇತರಾಗಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದಾರೆ. ಎಕ್ಸ್ಟ್ರಾ ಇವರು ಒಂದು ಬರ್ಕೊಂಡವ್ರೆ ಕೆಳಗೆ ಅದು ಮೂಲ ರೆಕಾರ್ಡಲ್ಲಿ ಇಲ್ಲ. ಅದು ಅದಾಯ್ತಾ. ಈಗ ನಾವು 2-3 ತಿಂಗಳಿಂದ 6 ತಿಂಗಳಿಂದ ಓಡಾಡ್ಕೊಂಡು ಪಂಚಾಯತಿಗೆ ಬಂದು ನಾವೇನು ಮಾಡಿದ್ವಿ, ಅಲ್ಲಿಗ ಆ ಜಾಗ ಯಾರ್ದು ಅದನ್ನು ಕೊಡಿ ಅಂತ ಕೇಳಿದ್ವಿ, ಮಾಹಿತಿ ಕೇಳಿದ್ವಿ, ಅರ್ಜಿನ ಕೊದ್ವಿ. ಇಲ್ಲಿಂದ ಪಂಚಾಯತಿ ಜಾರಿ ಆಗಿದೆ, ಬಟ್ ಅಲ್ಲಿಂದ ಇನ್ನೂ ಉತ್ತರ ಕೊಟ್ಟಿಲ್ಲ. ಇದು ಒಂದು. ಅವ್ರು ಮನೆ ಕಟ್ತಾ ಇದ್ದಾರೆ, ಅದು ಯಾವುದೂ ತೊಗೊಂಡಿಲ್ಲ. ಅದು ತೊಗೊಂಡಿಲ್ಲ ಅಂತ ನಾವು ದೂರು ಕೊಟ್ಟಿದ್ದೀವಿ. ಇಲ್ಲಿಂದ ಇದೇ ದೂರ ಅಲ್ಲಿ ಹೋಗಿದೆ ಪಂಚಾಯತಿ, ಅಲ್ಲಿಂದ ಯಾವುದೇ ಉತ್ತರ ಇಲ್ಲ. ಅಂದರೆ ಫೀಸು ತರಬೇಕು, ಪರ್ಮಿಷನ್ ತೊಗೋಬೇಕು, ಮತ್ತು ಖಾತೆನೂ ಬದಲಾವಣೆ ಮಾಡಿಲ್ಲ. ಬಸಪ್ಪನ ಹೆಸರಲ್ಲೇ ಇದೆ, ಮೂಲ ಬಸಪ್ಪನೇ ತಪ್ಪು, ಎಲ್ಲವೂ ಇದೆ. ಈಗ ಇಲ್ಲಿ ನೀವು ಕೂಡ ಅರ್ಜಿ ಕಳಿಸಿದ್ದೀರ. ಈಗ ಅವ್ರನ್ನ ಕರೆಸ್ಕೊಂಡು ಸಂಬಂಧಪಟ್ಟ ಸ್ಥಳ ಪರಿಶೀಲನೆ ಮಾಡಲಿಲ್ಲ ಅವರು, ಮತ್ತು ಮನೆ ಕಟ್ಟಕ್ಕೆ ಇವರೇ ತುಂಬ ಕೊಟ್ಟು ಬಿಟ್ಟಿದ್ದಾರೆ. ಕಾನೂನು ಪ್ರಕಾರ ಅದು ತಪ್ಪು. ಮೊದಲನೇದಾಗ ಅಧಿಕಾರಿಗಳ ವಿರುದ್ಧ ನಾವಿಲ್ಲ, ಅವ್ರ ವಿರುದ್ಧ ನಾವಿಲ್ಲ, ಪಾರ್ಟಿ ವಿರುದ್ಧ ಇಲ್ಲ. ಅವ್ರದ್ದು ಒಂದು ವೇಳೆ ಇದ್ದರೆ ಅವ್ರಿಗೆ ಕೊಡಿ, ಇವರೇ ಇದ್ದರೆ ಇವ್ರಿಗೆ ಕೊಡಿ. ಬಟ್ ಮನೆ ಕಟ್ಟಕ್ಕೆ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇತ್ತಲ್ವ. ದೂರು ಕೊಟ್ಟ ಮೇಲೆ ಆದರೂ ಮಾಡ್ಬೇಕಾಯ್ತು. ಅದೇ ಅದು ನೋಡಬೇಕು. ನಾವು ದೂರು ಕೊಟ್ಟಲ್ಲ, ಈ ಪಾರ್ಟಿಗಳಿಗೆ ದೂರು ಕೊಟ್ಟಲ್ಲ. ದೂರಿಗೇನು ರೆಸ್ಪಾನ್ಸ್ ಇಲ್ಲ. ಭಾಗ್ಯಭಾವ ಹೇಳ್ತಾರಂತೆ, ಅವ್ರ ಜಾಗ ಅವ್ರು ಕಟ್ಕೊಳ್ತಾರೆ. ನಾವೆಲ್ಲ ಕಿತ್ಕೊಳ್ತೀವಿ. ಮುಖ್ಯ ಉದ್ದೇಶ ಏನಂದ್ರೆ, ಗುರುವಾಭವಿ ಅಂತೇಳಿ ಇರ್ಫಾನ್ ಇದ್ದಾರೆ, ಅವರ ತಂದೆ. ಸುಮಾರು ವರ್ಷಗಳಿಂದ ಅವ್ರಿಗೆ ಮನೆ ಮಂಜೂರಾಗಿದೆ. ಒಂದು ಜಾಗ 160 ಅದು ಹಳೆ ದಾಖಲೆಯಲ್ಲಿ ಡಿಮೆಂಡ್ ಡ್ರಾಫ್ಟ್ ಅಲ್ಲಿ ಇದೆ. ಮಂಡಲ್ ಕಾಲ ಆಯ್ತು, ಅದಾಯ್ತು, ಮನೆ ಕಟ್ಟಿದ್ರು. ಈಗ ಅದೇ ಜಾಗಕ್ಕೆ ಇನ್ನೊಬ್ಬರು ಅವ್ರ ಹೆಸರೇನ್ರಿ ಪ್ರೀತಿ ಅಂತೇಳಿ ಬಸಪ್ಪ ಅಂತ ಅವ್ರದ್ದು ಕೂಡ ಎಕ್ಸ್ಟ್ರಾ ಖಾತೆ ಇದೆ ಅಂತ ತೋರಿಸಿದ್ದಾರೆ. ಬಸಪ್ಪವ್ರು ಇಲ್ಲ, ಮೂಲ ದಾಖಲೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಇವ್ರದಂತೂ ಒರಿಜಿನಲ್ ದಾಖಲೆಗಳು ಹಳೆ ರೆಕಾರ್ಡ್ ಇದೆ. ನಾವು ಮೊನ್ನೆ ಏನ್ ಕೇಳಿದ್ರೆ, ನಮ್ದು 160 ಇದೆಯಲ್ಲ, ಆ ಜಾಗ ಕೊಡಿ. ನಮ್ ಜಾಗದಲ್ಲಿ ಅವ್ರು ಯಾರು ಕಟ್ತಾ ಇದಾರೆ, ಅವ್ರು ಕಟ್ಟದ್ನ ದಾಖಲೆಗಳನ್ನ ತಗೊಳ್ಳಿ ಅಂತ ಹೇಳಿ. ಈಗ ಪಂಚಾಯತ್ ಅವ್ರು ಇಲ್ಲಿಂದನೂ ಹೋಗಿದೆ, ನಿಮ್ಮಿಂದನೂ ನೋಟಿಸ್ ಜಾರಿ ಆಗಿದೆ. 2 ಮಾಹಿತಿಯಕ್ಕೂ ಹೋಗಿದೆ ಮತ್ತು ನೋಟಿಸ್ ಜಾರಿ ಆಗಿದೆ. ಅಲ್ಲಿ ಮೂಲ ಸ್ಥಳ ಪರಿಶೀಲನೆ ಮಾಡಿ ಕೊಡಿ ಅಂತ. ಹಂಗೆ ಹೇಳಿದ್ಮೇಲೂ ಕೂಡ ಅವ್ರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ. ಸೊ ಅಲ್ಲಿನ ಕಾರ್ಯದರ್ಶಿ ವಿಡಿಯೋಗಳು ಇರಲಿಲ್ಲ. ಕಾರ್ಯದರ್ಶಿ ಭಾಗ್ಯಭಾವ ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಜಾಗ ಅವ್ರು ಕಟ್ಕೊಳ್ತಾರೆ, ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ 2 ನಿಮಿಷ. ಈ ನಮ್ಮ ಪ್ರಶ್ನೆ ಇಷ್ಟೇ ಸರ್, ಬಸಪ್ಪ ಹೆಸರಲ್ಲಿ ಇರೋದು ನಿಜನೇ ಅಂತ